ಸುಮಾರು 70% ಮೇಲೆ ರೈತರು KIDBಗೆ ಜಮೀನು ಕೊಡೋಕ್ಕೆ ತಯಾರಿದ್ದಾರೆ. ಒಂದು 30% ನಾವು ಕೊಡಲ್ಲ ಅಂತ ಹೇಳೋಂಥವ್ರು ಇದ್ದಾರೆ. 719 ಎಕರೆ ಸರ್ಕಾರಿ ಗೋಮಾಳ ಐತಲ್ಲ, ಈ ಗೋಮಾಳದಲ್ಲಿ ಅರ್ಜಿಗಳು ಹಾಕ್ಕೊಂಡಿದ್ದಾರಲ್ಲ, ಇನ್ನೂ ಅವ್ರಿಗೆ ದರ್ಖಾಸ್ತು ಕಮಿಟಿಯಲ್ಲಿ ಮಂಜೂರಾಗಿಲ್ಲ. ಇವ್ರದ್ದು ಹೋರಾಟ ಜಾಸ್ತಿ, ರೈತರದಲ್ಲ. KIDB ಅಕ್ವಿಜೇಷನ್ ಏನು ಮಾಡಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ನೀಲಿ ನಕ್ಷೆ ಆಚೆ ಕಡೆ ಬಿಟ್ಟಿದ್ದಾರೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಇವತ್ತು ಅವ್ರು ಯಾರಿಗೆ ಮಾತು ಹೇಳ್ತಾ ಇದ್ದಾರೆ, ಎದುರುಗಡೆ ಬರಲಿ. ಈ ನಡ್ಪನಾಯಕನಹಳ್ಳಿ ನಮ್ಮ ರೈತರವ್ರೆ, ಹೊಸಪಟ್ಟಣದ ನಮ್ಮ ರೈತರವ್ರೆ, ತಾದೂರಾಗ ನಮ್ಮ ರೈತರವ್ರೆ, ಹೆಣ್ಣಂಗೂರಾಗ ನಮ್ಮ ರೈತರವ್ರೆ. ಯಾರ್ಯಾರು ಜಮೀನಿಗೆ ಎಷ್ಟೆಷ್ಟು ಬಿಡಿಸಿದ್ದೀರ ಅನ್ನೋದು ಗೊತ್ತಾಗ್ತೈತೆ. ಸುಮ್ಮನೆ ಗಾಳಿಯಲ್ಲಿ ಮಾತಾಡೋಂಥದ್ದಲ್ಲ. 474 ಎಕರೆ ಅಂಕಿ ಅಂಶ ಸಮೇತ ಯಾವ್ಯಾವ ಊರಲ್ಲಿ ನಡ್ಪನಾಯಕನಹಳ್ಳಿಗೆ ಅತಿ ಹೆಚ್ಚು 200 ಚಿಲ್ಲರೆ ಎಕರೆ ನಡ್ಪನಾಯಕನಹಳ್ಳಿಗೆ ಬಿಟ್ಟಿದ್ದೀವಿ. ಹೆಣ್ಣಂಗೂರ್ದು 134 ಎಕರೆ ಹೆಣ್ಣಂಗೂರು, ಇನ್ನು ಉಳಿಕೆಯವೆಲ್ಲ 100 ಚಿಲ್ಲರೆ ಎಕರೆ. ಇಷ್ಟು ಬಿಡಿಸಿದ್ದೀವಿ ನಾವು. ಇದು ಬಿಟ್ಟು ಇನ್ನೇನಾದರೂ ನಾವು ಬೇರೆ ಉದ್ದೇಶ ಇಟ್ಕೊಂಡು ಏನಾದರೂ ರೈತರಿಗೆ ಏನಾದರೂ ತೊಂದರೆ ಮಾಡಿದರೆ ನೇರವಾಗಿ ನಮ್ಮ ಮುಂದೆ ಬರಲಿ. ಇಲ್ಲ ನಾವೇ ಬರ್ತೀರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ, ಅವರು ಮಾತಾಡಲಿ, ನಾವು ಮಾತಾಡ್ತೀವಿ. ನಾವೆಲ್ಲಕ್ಕೂ ರೆಡಿಯಾಗಿದ್ದೀವಿ. ಇದು ರಾಜಕಾರಣ ಬರೋಂಥದ್ದು ಬೇಡ, ರೈತರಿಗೆ ಒಳ್ಳೆಯದಾಗ್ಬೋದು. ಈ KIDB ಮೊದಲೇ ಹೇಳಿದ್ದೀನಿ ನಾನು, ಸರ್ಕಾರ ವಿರುದ್ಧವಾಗಿರ್ತಕ್ಕಂಥ ಶಾಸಕನು. KIDB ನಿಲ್ಲಿಸೋ ಶಕ್ತಿನೂ ನನಗಿಲ್ಲ, ತರೋಂಥ ಶಕ್ತಿನೂ ನನಗಿಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ರೈತರಿಗೆ ಯಾವ ರೀತಿ ನಾವು ರೈತರ ಪರವಾಗಿ ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋಂಥದ್ದು ಇವತ್ತು ನನ್ನ ಮುಂದೆ ಇದೆ. ಅದ್ರ ಪ್ರಕಾರ ನಾನು ಪ್ರಾಮಾಣಿಕತೆಯನ್ನು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ವಾಸ್ತವಾಂಶ ಮಾತಾಡಬೇಕಾದ್ರೆ ಅಲ್ಲಿ ಏನು ರೈತರವರು, ಆ ರೈತರಲ್ಲಿ ಸುಮಾರು 70% ಮೇಲೆ ರೈತರು KIDBಗೆ ಜಮೀನು ಕೊಡೋಕ್ಕೆ ತಯಾರಿದ್ದಾರೆ. ಒಂದು 30% ನಾವು ಕೊಡಲ್ಲ ಅಂತ ಹೇಳೋಂಥವ್ರು ಇದ್ದಾರೆ. 719 ಎಕರೆ ಸರ್ಕಾರಿ ಗೋಮಾಳ ಐತಲ್ಲ, ಈ ಗೋಮಾಳದಲ್ಲಿ ಅರ್ಜಿಗಳು ಹಾಕ್ಕೊಂಡಿದ್ದಾರಲ್ಲ, ಇನ್ನೂ ಅವ್ರಿಗೆ ದರ್ಖಾಸ್ತು ಕಮಿಟಿಯಲ್ಲಿ ಮಂಜೂರಾಗಿಲ್ಲ. ಇವ್ರದ್ದು ಹೋರಾಟ ಜಾಸ್ತಿ, ರೈತರದಲ್ಲ. ಇವರು ಗೇಣಿ ಅರ್ಜಿ ಹಾಕ್ಕೊಂಡಿದ್ದಾರಲ್ಲ 57, 53, ಇವ್ರದ್ದು ನಮಗಿನ್ನ ಮಂಜೂರಾಗಿಲ್ಲ ಅಂತೇಳಿ ಅವ್ರದ್ದು ಹೋರಾಟಗಳು ಜಾಸ್ತಿ. ಇನ್ನೊಂದು ಭಾಗ ಒಂದೈತೆ, ಅವ್ರೇನು ಹೋರಾಟ ಮಾಡ್ತಾರಂತ ನಮ್ಗೆ ಗೊತ್ತೈತೆ, ಅದನ್ನ ನಾವು ಮಾತಾಡೋದು ಬೇಡ. 719 ಎಕರೆ ಸರ್ಕಾರಿ ಗೋಮಾಳ ಐತಲ್ಲ, ಈ ಗೋಮಾಳದಲ್ಲಿ ಅರ್ಜಿಗಳು ಹಾಕ್ಕೊಂಡಿದ್ದಾರಲ್ಲ, ಇನ್ನೂ ಅವ್ರಿಗೆ ದರ್ಖಾಸ್ತು ಕಮಿಟಿಯಲ್ಲಿ ಮಂಜೂರಾಗಿಲ್ಲ. ಇವ್ರದ್ದು ಹೋರಾಟ ಜಾಸ್ತಿ, ರೈತರದಲ್ಲ. ಇವರು ಗೇಣಿ ಅರ್ಜಿ ಹಾಕ್ಕೊಂಡಿದ್ದಾರಲ್ಲ 57, 53, ಇವ್ರದ್ದು ನಮಗಿನ್ನ ಮಂಜೂರಾಗಿಲ್ಲ ಅಂತೇಳಿ ಅವ್ರದ್ದು ಹೋರಾಟಗಳು ಜಾಸ್ತಿ. ಇನ್ನೊಂದು ಭಾಗ ಒಂದೈತೆ, ಅವ್ರೇನು ಹೋರಾಟ ಮಾಡ್ತಾರಂತ ನಮ್ಗೆ ಗೊತ್ತೈತೆ, ಅದನ್ನ ನಾವು ಮಾತಾಡೋದು ಬೇಡ. ನಿಯಮಗಳೈತೆ. ಈಗ ಒಂದು ಕಿತ ಒಬ್ಬ ರೈತನಕ ಮಂಜೂರು ಮಾಡೋಕೆ ಅವಕಾಶ ಐತೆ. ಆಗಿರೋರ್ಗೆ ಇನ್ನೊಂದು ಕಿತ ಆಗಕ್ಕೆ ಮಾಡೋಕ್ಕೋದ್ರೆ ಏನೋ, ಈಗ 1 ಎಕರೆ ಮಂಜೂರಾಗಿರೋರು 5 ಎಕರೆ ಜಮೀನಲ್ಲಿ ಅವ್ರೆ, 2 ಎಕರೆ ಆಗಿರೋರು 10 ಎಕರೆಯಲ್ಲಿ ಅವ್ರೆ. ಇದು ಇಷ್ಟು ಎಕರೆ ಐತೆ. ಇವು ಇಷ್ಟೆಲ್ಲ ಹೇಳ್ತಾರಲ್ಲ, ಲೋದಾ ಕಂಪ್ನಿಗೆ, PSL ಕಂಪ್ನಿಗೆ ಎಷ್ಟು ಎಕರೆ, 860 ಎಕರೆ ರಿಜಿಸ್ಟರ್ ಆಯ್ತು. ಏನು ಮಾಡ್ತಾಯಿದ್ರಿ ಇವ್ರು ರೈತ ಸಂಘದವ್ರು? ಅವತ್ತು ಯಾಕೆ ನಿಲ್ಸಲ್ಲ, ಬರ್ಕೊಡ್ತಿಲ್ಲ ಎಲ್ಲ ರೈತರ ಜಮೀನು ಅಂತೇಳಿ? ಅಷ್ಟು ಆಯಿತಾ? ಪುರ್ಬೈರೇನಹಳ್ಳಿ ಸರ್ವೆ ನಂಬರ್ 2 ಒಬ್ಬರಿಗೆ 60 ಎಕರೆ 25 ಕುಂಟೆ ಕೊಟ್ಟರು. ಎತ್ತೋಗಿರಿ ಇವ್ರು ರೈತ ಸಂಘದವರು. ಆ ಭಾಗದ ರೈತರು ಏನಾಗ್ಯವ್ರೆ, ಕಲ್ಕುಟಕರು ಏನಾಗ್ಯವ್ರೆ? ಈ ನಾರ್ತ್ ಯೂನಿವರ್ಸಿಟಿ ರೈತರದೇ ತಾನೆ? ಎತ್ತೋಗಿರಿ, ಯಾಕೆ ನಿಲ್ಸಿಲ್ಲ ಅವಾಗ? ನಾರ್ತ್ ಯೂನಿವರ್ಸಿಟಿ ಬೇಡ ನಮ್ಗಂತೇಳಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ತಾತಳ್ಳಿದು ಯಾರು ಆಚಿನವ್ರು ಬಂದು 38 ಜನ ರೈತರದು 58 ಎಕರೆ ರಿಜಿಸ್ಟರ್ ಮಾಡಿಬಿಟ್ರು. ಯಾರು ಮಾತಾಡಿದರು? 38 ಜನ ರೈತರು ನಾವು ಜಮೀನು ಉಳಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ರಿಲ್ಲ. ನಾವು ನಮಗೆ ಬಂದಿದ್ರು 1 ಎಕರೆಗೆ 2 ಲಕ್ಷ ಕೊಡ್ತೀರಿ ಅಂತೇಳಿ, 1 ಕೋಟಿ ಕೊಡ್ತೀರಿ, ಖಾತೆ ಮಾಡಿಸ್ರಿ ಅಂತ ಮಾಡಿಸ್ಬಿಟ್ರೆ ನಾವು ಮಾಡಿಸಿರೇನಪ್ಪ?
ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟರು, AC ಭೇಟಿ ಕೊಟ್ಟರು, ತಹಸೀಲ್ದಾರ್ ಭೇಟಿ ಕೊಟ್ಟರು, ಕೋರ್ಟಲ್ಲಿ ಕೇಸ್ ಹಾಕ್ಸಿದ್ರಿ, ನಾವೇ ಲಾಯರ್ನಿಟ್ರೆ. ರೈತರ ಪರವಾಗಿ ಕೆಲಸ ಮಾಡಿದ್ರಿಲ್ಲ ನಾವು ರೈತ ವಿರೋಧಿನ? ನಾನು ರೈತನೇ. ರೈತರು ಏನನ್ನೋದು ನನಗೂ ಗೊತ್ತೈತೆ. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today, build a bright future for your child at Sri Gadadri English Public School.